ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಕ್ರಮಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಅಕ್ರಮವಾಗಿ ವಸ್ತುಗಳನ್ನು ಬಳಸ್ತಾ ಇರುವಂಥ ಕೈದಿಗಳು ವಿಚಾರಣಾಧೀನ ಕೈದಿಗಳ ಬ್ಯಾರೆಕ್ನಲ್ಲಿ ಪರಿಶೀಲನೆ ಮಾಡಲಾಗಿದೆ. ಪರಿಶೀಲನೆ ವೇಳೆ ಬ್ಯಾರೆಕ್ನಲ್ಲಿ ಬಟ್ಟೆಗಳು, ದಿಂಬು ಪತ್ತೆಯಾಗಿದೆ. ಬೆಡ್ಶೀಟ್, ಅಡುಗೆ, ಸ್ಟವ್, ದಿನಸಿ ವಸ್ತುಗಳು ಕೂಡ ಪತ್ತೆಯಾಗಿರೋದು. ಜೈಲಿನಲ್ಲಿ ಪತ್ತೆಯಾದ ರಾಶಿ ಅಕ್ರಮ ವಸ್ತುಗಳು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿರಂತರವಾಗಿ ದಾಳಿಯನ್ನು ಕೂಡ ಮಾಡಲಾಗ್ತಾ ಇದೆ. ಅಕ್ರಮ ತಡೆಗೆ IPS ಅಧಿಕಾರಿ ಅಂಶು ಕುಮಾರ್ ಕೂಡ ಈಗ ಮುಂದಾಗಿದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ಹೆಚ್ಚಾಗಿ ಅಕ್ರಮ ವಸ್ತುಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಪದೇ ಪದೇ ದಾಳಿಯನ್ನು ಮಾಡಲಾಗ್ತಾ ಇದೆ. ಆದರೂ ಕೂಡ ಈ ಒಂದು ಅಕ್ರಮಕ್ಕೆ ಬ್ರೇಕ್ ಕೂಡ ಬೀಳ್ತಾ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. ಇದು ಬೆಳಗ್ಗೆ ವಿಚಾರಣಾಧೀನ ಬಂದಿಗಳ ಬ್ಯಾರಕ್ಅನ್ನು ಶೋಧ ಮಾಡಲಾಗಿದೆ. ಜೈಲು ಅಧಿಕಾರಿಗಳಿಂದ ವಿಚಾರಣಾಧೀನ ಬಂದಿಗಳ ಬ್ಯಾರಕ್ಅನ್ನು ಶೋಧ ಮಾಡಿದ್ದಾರೆ. ಇನ್ನು SSLC ಪರೀಕ್ಷೆಗೆ ಹೆದರಿ ನಾಪತ್ತೆಯಾಗಿದ್ದ ವಿದ್ಯಾರ್ಥಿಗಳು ಇದೀಗ ಪತ್ತೆಯಾಗಿದ್ದಾರೆ. ಹಾವೇರಿಯ ಶಿಶುನಾಳ ಬಳಿ 6 ವಿದ್ಯಾರ್ಥಿಗಳು ಪತ್ತೆಯಾಗಿದ್ದಾರೆ. SSLC ಪರೀಕ್ಷೆಗೆ ಹೆದರಿ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದರು. ಹಾವೇರಿ ಜಿಲ್ಲೆಯ ಸುಣಕಲ ಬಿದರಿ ವಸತಿ ಶಾಲೆಯ ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದರು. ವಿದ್ಯಾರ್ಥಿಗಳಿಗಾಗಿ ಹುಡುಕಾಟವನ್ನು ಕೂಡ ಆರಂಭಿಸಿದ್ರು ಶಿಕ್ಷಕರು. ಇದೀಗ ಶಿಶುನಾಳ ಗ್ರಾಮದ ಬಳಿ 6 ವಿದ್ಯಾರ್ಥಿಗಳು ಪತ್ತೆಯಾಗಿದ್ದಾರೆ. ನೋಡಿ, ವಿದ್ಯಾರ್ಥಿಗಳು SSLC ಪರೀಕ್ಷೆ ಇದೆ ಅಂತ ಹೆದರಿ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದರು. 6 ವಿದ್ಯಾರ್ಥಿಗಳು ಇದೀಗ ಪತ್ತೆಯಾಗಿದ್ದಾರೆ. ಮೊರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿಗಳು ಅನ್ನೋದು ಗೊತ್ತಾಗಿದೆ. ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದರು. ಶಿಕ್ಷಕರು ಕೂಡ ಹುಡುಕಾಟವನ್ನು ಮುಂದುವರಿಸಿದ್ರು. ಈಗ 6 ವಿದ್ಯಾರ್ಥಿಗಳು ಪತ್ತೆಯಾಗಿದ್ದಾರೆ. ಶಿಶುನಾಳ ಬಳಿ 6 ವಿದ್ಯಾರ್ಥಿಗಳು ಈಗ ಪತ್ತೆಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ವಿದ್ಯಾರ್ಥಿಗಳು ಯಾವಾಗ ನಾಪತ್ತೆಯಾಗಿದ್ರು, ಎಲ್ಲಿ ಈಗ ಪತ್ತೆಯಾಗಿದ್ದು? ಒಂದು SSLC ಪರೀಕ್ಷೆಗೆ ಹೆದರಿ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ? ಪ್ರವೀಣ, ನಿಜಕ್ಕೂ ಹೇಳ್ಬೇಕಂದ್ರೆ ಈ ವಿದ್ಯಾರ್ಥಿಗಳು ಪರೀಕ್ಷೆಗೆ ಅಂಜಿ ಮತ್ತು ಇರುವಂತಹ ಹಾಸ್ಟೆಲ್ನ ಅವ್ಯವಸ್ಥೆಯ ಆಗ್ರಹ ಏನಿದೆ ಅದರಿಂದಾಗಿ ಬೇಸತ್ತಂತ ವಿದ್ಯಾರ್ಥಿಗಳು ಕಂಪೌಂಡ್ ಅಂದ್ರೆ ಅವರಿರುವಂತಹ ಅಲ್ಪಸಂಖ್ಯಾತರ ಮುರಾರ್ಜಿ ಏನಿದೆ ಅದನ್ನ ಹಾರಿ ಆ ಕಂಪೌಂಡ್ ಅನ್ನ ಹಾರಿ ಅವರು ಜಾತ್ರೆಗೆ ಹೋಗ್ತಾರೆ. ಶಿಶುನಾಳ ಶ್ರೀಪತಿಯವರ ಜಾತ್ರೆ ನಿನ್ನೆ ಐತಿಹಾಸಿಕ ಅನ್ನೋ ಜಾತ್ರೆ ಇದೆ. ಆ ಜಾತ್ರೆಗೆ ಮಕ್ಕಳು ಹೋಗಿರ್ತಾರೆ. ಈ ಮಕ್ಕಳು ನಾಪತ್ತೆ ಆಗಿರೋ ಬಗ್ಗೆ ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿಗಳು ಮುಚ್ಚುವ ಒಂದು ಪ್ರಯತ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಈತ ಬೇರೆ ಕಡೆ ಇದ್ದಾರೆ ಅನ್ನೋ ಮಾಧ್ಯಮಗಳಿಗೆ ಹಾರಿಕೆ ಉತ್ತರ ಕೂಡ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಇದಾದ ಬಳಿಕ ನಾಪತ್ತೆ ಆಗಿರೋ 5 ಮಕ್ಕಳಿಗೆ ಎಕ್ಸಾಮ್ ಭಯ ಕಾಡಿತ್ತು ಅಂತ ಈಗ ಗೊತ್ತಾಗಿರುವಂತ ವಿಷಯ. ಸದ್ಯ ವಿದ್ಯಾರ್ಥಿಗಳ ಪತ್ತೆಗಾಗಿ ಸಾಕಷ್ಟು ಶೋಧ ಮಾಡಲಿಕ್ಕೆ ಮುಂದಾಗ್ತಾ ಇದ್ರು. ಅದಾದ ಬಳಿಕ ಈಗ ವಿದ್ಯಾರ್ಥಿಗಳೆಲ್ಲರೂ ಶಿಶುನಾಳದ ಶ್ರೀಪತಿಗಳ ಜಾತ್ರಾ ಮಹೋತ್ಸವಕ್ಕೆ ಹೋಗಿದ್ರು ಅನ್ನುವಂಥ ವ್ಯವಸ್ಥೆ ಕಂಡು ಬಂದಿರೋದು. ಏನು ವಿದ್ಯಾರ್ಥಿಗಳು ಪತ್ತೆಯಾಗಿದ್ದು ಪೊಲೀಸರಿಗೆ ಮಾಹಿತಿ ನೀಡಿ ವಸತಿ ಇಲಾಖೆ ಕರೆತರಲಾಗಿದೆ. ಸದ್ಯಕ್ಕೀಗ ಪರೀಕ್ಷೆ ಭಯ ಮತ್ತು ಹಾಸ್ಟೆಲ್ ಅವ್ಯವಸ್ಥೆ ಬೆಸತ್ತು ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ಶಿಶುನಾಳ ಶ್ರೀಪತಿಯವರ ಜಾತ್ರೆಗೆ ಹೋಗಿದೆ ಅಂತ ಗೊತ್ತಾಗಿರುವಂತ ಸದ್ಯ ಸುಖಾಂತ ಕಂಡಿದೆ ಅಂತ ಹೇಳ್ಬೋದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಕ್ರಮಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಅಕ್ರಮವಾಗಿ ವಸ್ತುಗಳನ್ನು ಬಳಸ್ತಾ ಇರುವಂಥ ಕೈದಿಗಳು ವಿಚಾರಣಾಧೀನ ಕೈದಿಗಳ ಬ್ಯಾರೆಕ್ನಲ್ಲಿ ಪರಿಶೀಲನೆ ಮಾಡಲಾಗಿದೆ. ಪರಿಶೀಲನೆ ವೇಳೆ ಬ್ಯಾರೆಕ್ನಲ್ಲಿ ಬಟ್ಟೆಗಳು, ದಿಂಬು ಪತ್ತೆಯಾಗಿದೆ. ಬೆಡ್ಶೀಟ್, ಅಡುಗೆ, ಸ್ಟವ್, ದಿನಸಿ ವಸ್ತುಗಳು ಕೂಡ ಪತ್ತೆಯಾಗಿರೋದು. ಜೈಲಿನಲ್ಲಿ ಪತ್ತೆಯಾದ ರಾಶಿ ಅಕ್ರಮ ವಸ್ತುಗಳು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿರಂತರವಾಗಿ ದಾಳಿಯನ್ನು ಕೂಡ ಮಾಡಲಾಗ್ತಾ ಇದೆ. ಅಕ್ರಮ ತಡೆಗೆ IPS ಅಧಿಕಾರಿ ಅಂಶು ಕುಮಾರ್ ಕೂಡ ಈಗ ಮುಂದಾಗಿದ್ದಾರೆ. ಸೆಂಟ್ರಲ್ ಜೈಲಿನಲ್ಲಿ ಹೆಚ್ಚಾಗಿ ಅಕ್ರಮ ವಸ್ತುಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಪದೇ ಪದೇ ದಾಳಿಯನ್ನು ಮಾಡಲಾಗ್ತಾ ಇದೆ. ಆದರೂ ಕೂಡ ಈ ಒಂದು ಅಕ್ರಮಕ್ಕೆ ಬ್ರೇಕ್ ಕೂಡ ಬೀಳ್ತಾ ಇಲ್ಲ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. ಇದು ಬೆಳಗ್ಗೆ ವಿಚಾರಣಾಧೀನ ಬಂದಿಗಳ ಬ್ಯಾರಕ್ಅನ್ನು ಶೋಧ ಮಾಡಲಾಗಿದೆ. ಜೈಲು ಅಧಿಕಾರಿಗಳಿಂದ ವಿಚಾರಣಾಧೀನ ಬಂದಿಗಳ ಬ್ಯಾರಕ್ಅನ್ನು ಶೋಧ ಮಾಡಿದ್ದಾರೆ. ಇನ್ನು SSLC ಪರೀಕ್ಷೆಗೆ ಹೆದರಿ ನಾಪತ್ತೆಯಾಗಿದ್ದ ವಿದ್ಯಾರ್ಥಿಗಳು ಇದೀಗ ಪತ್ತೆಯಾಗಿದ್ದಾರೆ. ಹಾವೇರಿಯ ಶಿಶುನಾಳ ಬಳಿ 6 ವಿದ್ಯಾರ್ಥಿಗಳು ಪತ್ತೆಯಾಗಿದ್ದಾರೆ. SSLC ಪರೀಕ್ಷೆಗೆ ಹೆದರಿ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದರು. ಹಾವೇರಿ ಜಿಲ್ಲೆಯ ಸುಣಕಲ ಬಿದರಿ ವಸತಿ ಶಾಲೆಯ ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದರು. ವಿದ್ಯಾರ್ಥಿಗಳಿಗಾಗಿ ಹುಡುಕಾಟವನ್ನು ಕೂಡ ಆರಂಭಿಸಿದ್ರು ಶಿಕ್ಷಕರು.
ಇದೀಗ ಶಿಶುನಾಳ ಗ್ರಾಮದ ಬಳಿ 6 ವಿದ್ಯಾರ್ಥಿಗಳು ಪತ್ತೆಯಾಗಿದ್ದಾರೆ. ನೋಡಿ, ವಿದ್ಯಾರ್ಥಿಗಳು SSLC ಪರೀಕ್ಷೆ ಇದೆ ಅಂತ ಹೆದರಿ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ರು. 6 ವಿದ್ಯಾರ್ಥಿಗಳು ಇದೀಗ ಪತ್ತೆಯಾಗಿದ್ದಾರೆ. ಮೊರಾರ್ಜಿ ವಸತಿ ಶಾಲೆ ವಿದ್ಯಾರ್ಥಿಗಳು ಅನ್ನೋದು ಗೊತ್ತಾಗಿದೆ. ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ರು. ಶಿಕ್ಷಕರು ಕೂಡ ಹುಡುಕಾಟವನ್ನು ಮುಂದುವರಿಸಿದ್ರು. ಈಗ 6 ವಿದ್ಯಾರ್ಥಿಗಳು ಪತ್ತೆಯಾಗಿದ್ದಾರೆ. ಶಿಶುನಾಳ ಬಳಿ 6 ವಿದ್ಯಾರ್ಥಿಗಳು ಈಗ ಪತ್ತೆಯಾಗಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ವಿದ್ಯಾರ್ಥಿಗಳು ಯಾವಾಗ ನಾಪತ್ತೆಯಾಗಿದ್ರು, ಎಲ್ಲಿ ಈಗ ಪತ್ತೆಯಾಗಿದ್ದು? ಒಂದು SSLC ಪರೀಕ್ಷೆಗೆ ಎದುರಿ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ? ಪ್ರವೀಣ, ನಿಜಕ್ಕೂ ಹೇಳ್ಬೇಕಂದ್ರೆ ಈ ವಿದ್ಯಾರ್ಥಿಗಳು ಪರೀಕ್ಷೆಗೆ ಅಂಜಿ ಮತ್ತು ಇರುವಂತಹ ಹಾಸ್ಟೆಲ್ನ ಅವ್ಯವಸ್ಥೆಯ ಆಗ್ರಹ ಏನಿದೆ ಅದರಿಂದಾಗಿ ಬೇಸತ್ತಂತ ವಿದ್ಯಾರ್ಥಿಗಳು ಕಂಪೌಂಡ್ ಅಂದ್ರೆ ಅವರಿರುವಂತಹ ಅಲ್ಪಸಂಖ್ಯಾತರ ಮೊರಾರ್ಜಿ ಏನಿದೆ ಅದನ್ನ ಹಾರಿ ಆ ಕಂಪೌಂಡ್ ಅನ್ನ ಹಾರಿ ಅವರು ಜಾತ್ರೆಗೆ ಹೋಗ್ತಾರೆ. ಶಿಶುನಾಳ ಶ್ರೀಪತಿಯವರ ಜಾತ್ರೆ ನಿನ್ನೆ ಐತಿಹಾಸಿಕ ಅನ್ನೋ ಜಾತ್ರೆ ಇದೆ. ಆ ಜಾತ್ರೆಗೆ ಈ ಮಕ್ಕಳು ಹೋಗಿರ್ತಾರೆ. ಈ ಮಕ್ಕಳು ನಾಪತ್ತೆ ಆಗಿರೋ ಬಗ್ಗೆ ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿಗಳು ಮುಚ್ಚುವ ಒಂದು ಪ್ರಯತ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಈತ ಬೇರೆ ಕಡೆ ಇದ್ದಾರೆ ಅನ್ನೋ ಮಾಧ್ಯಮಗಳಿಗೆ ಹಾರಿಕೆ ಉತ್ತರ ಕೂಡ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಇದಾದ ಬಳಿಕ ನಾಪತ್ತೆ ಆಗಿರೋ 5 ಮಕ್ಕಳಿಗೆ ಎಕ್ಸಾಮ್ ಭಯ ಕಾಡಿತ್ತು ಅಂತ ಈಗ ಗೊತ್ತಾಗಿರುವಂತ ವಿಷಯ. ಸದ್ಯ ವಿದ್ಯಾರ್ಥಿಗಳ ಪತ್ತೆಗಾಗಿ ಸಾಕಷ್ಟು ಶೋಧ ಮಾಡಲಿಕ್ಕೆ ಮುಂದಾಗ್ತಾ ಇದ್ರು. ಅದಾದ ಬಳಿಕ ಈಗ ವಿದ್ಯಾರ್ಥಿಗಳೆಲ್ಲರೂ ಶಿಶುನಾಳದ ಶ್ರೀಪತಿಗಳ ಜಾತ್ರಾ ಮಹೋತ್ಸವಕ್ಕೆ ಹೋಗಿದ್ರು ಅನ್ನುವಂಥ ವ್ಯವಸ್ಥೆ ಕಂಡು ಬಂದಿರೋದು. ಏನು ವಿದ್ಯಾರ್ಥಿಗಳು ಪತ್ತೆಯಾಗಿದ್ದು ಪೋಷಕರಿಗೆ ಮಾಹಿತಿ ನೀಡಿ ವಸತಿ ಇಲಾಖೆ ಕರೆತರಲಾಗಿದೆ. ಸದ್ಯಕ್ಕೀಗ ಪರೀಕ್ಷೆ ಭಯ ಮತ್ತು ಹಾಸ್ಟೆಲ್ ಅವ್ಯವಸ್ಥೆ ಬೆಸತ್ತು ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ಶಿಶುನಾಳ ಶ್ರೀಪತಿಗಳ ಜಾತ್ರೆಗೆ ಹೋಗಿದೆ ಅಂತ ಗೊತ್ತಾಗಿರುವಂತ ಸದ್ಯ ಸುಖಾಂತ ಕಂಡಿದೆ ಅಂತ ಹೇಳ್ಬೋದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗೆ. ಪ್ರವೀಣ, ನಿಜಕ್ಕೂ ಹೇಳ್ಬೇಕಂದ್ರೆ ಈ ವಿದ್ಯಾರ್ಥಿಗಳು ಪರೀಕ್ಷೆಗೆ ಅಂಜಿ ಮತ್ತು ಇರುವಂತಹ ಹಾಸ್ಟೆಲ್ನ ಅವ್ಯವಸ್ಥೆಯ ಆಗ್ರಹ ಏನಿದೆ ಅದರಿಂದಾಗಿ ಬೇಸತ್ತಂತ ವಿದ್ಯಾರ್ಥಿಗಳು ಕಂಪೌಂಡ್ ಅಂದ್ರೆ ಅವರಿರುವಂತಹ ಅಲ್ಪಸಂಖ್ಯಾತರ ಮೊರಾರ್ಜಿ ಏನಿದೆ ಅದನ್ನ ಹಾರಿ ಆ ಕಂಪೌಂಡ್ ಅನ್ನ ಹಾರಿ ಅವರು ಜಾತ್ರೆಗೆ ಹೋಗ್ತಾರೆ. ಶಿಶುನಾಳ ಶ್ರೀಪತಿಯವರ ಜಾತ್ರೆ ನಿನ್ನೆ ಐತಿಹಾಸಿಕ ಅನ್ನೋ ಜಾತ್ರೆ ಇದೆ. ಆ ಜಾತ್ರೆಗೆ ಈ ಮಕ್ಕಳು ಹೋಗಿರ್ತಾರೆ. ಈ ಮಕ್ಕಳು ನಾಪತ್ತೆ ಆಗಿರೋ ಬಗ್ಗೆ ಅಲ್ಪಸಂಖ್ಯಾತ ಇಲಾಖೆ ಅಧಿಕಾರಿಗಳು ಮುಚ್ಚುವ ಒಂದು ಪ್ರಯತ್ನ ಕೂಡ ಮಾಡಿದ್ರು. ಅದಾದ ಬಳಿಕ ಈತ ಬೇರೆ ಕಡೆ ಇದ್ದಾರೆ ಅನ್ನೋ ಮಾಧ್ಯಮಗಳಿಗೆ ಹಾರಿಕೆ ಉತ್ತರ ಕೂಡ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಇದಾದ ಬಳಿಕ ನಾಪತ್ತೆ ಆಗಿರೋ 5 ಮಕ್ಕಳಿಗೆ ಎಕ್ಸಾಮ್ ಭಯ ಕಾಡಿತ್ತು ಅಂತ ಈಗ ಗೊತ್ತಾಗಿರುವಂತ ವಿಷಯ. ಸದ್ಯ ವಿದ್ಯಾರ್ಥಿಗಳ ಪತ್ತೆಗಾಗಿ ಸಾಕಷ್ಟು ಶೋಧ ಮಾಡಲಿಕ್ಕೆ ಮುಂದಾಗ್ತಾ ಇದ್ರು. ಅದಾದ ಬಳಿಕ ಈಗ ವಿದ್ಯಾರ್ಥಿಗಳೆಲ್ಲರೂ ಶಿಶುನಾಳದ ಶ್ರೀಪತಿಗಳ ಜಾತ್ರಾ ಮಹೋತ್ಸವಕ್ಕೆ ಹೋಗಿದ್ರು ಅನ್ನುವಂಥ ವ್ಯವಸ್ಥೆ ಕಂಡು ಬಂದಿರೋದು. ಏನು ವಿದ್ಯಾರ್ಥಿಗಳು ಪತ್ತೆಯಾಗಿದ್ದು ಪೋಷಕರಿಗೆ ಮಾಹಿತಿ ನೀಡಿ ವಸತಿ ಇಲಾಖೆ ಕರೆತರಲಾಗಿದೆ. ಸದ್ಯಕ್ಕೀಗ ಪರೀಕ್ಷೆ ಭಯ ಮತ್ತು ಹಾಸ್ಟೆಲ್ ಅವ್ಯವಸ್ಥೆ ಬೆಸತ್ತು ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ಶಿಶುನಾಳ ಶ್ರೀಪತಿಯವರ ಜಾತ್ರೆಗೆ ಹೋಗಿದೆ ಅಂತ ಗೊತ್ತಾಗಿರುವಂತ ಸದ್ಯ ಸುಖಾಂತ ಕಂಡಿದೆ ಅಂತ ಹೇಳ್ಬೋದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗೆ.